ಅಮೂಲ್ಯವಾಗಿದೆ. ಈ ರಾತ್ರಿ ಶುಭ ಹೊಂದಿದ್ದು ಜೀವನದಕ್ಕೆ ಮರೆಯಲು ಸಾಧ್ಯವೇ ಇಲ್ಲ. ಕಸರತ್ತಿನಿಂದ ಕೂಡ ಹಾಲನ್ನು ನೀಡುವ ಹಸಿರಿನಂತೆ ಬಾಲಿನದ್ದಕ್ಕೂ ಇಂತಹ ಕಷ್ಟ ನಷ್ಟಗಳಿದ್ದರೂ ಕೂಡ ಇಬ್ಬರು ಸಮಭಾಗಿಯಾಗಿ ಹಂಚಿಕೊಂಡು ಜೀವನ ಸಾಗಿಸಿರುವಂತೆ ಇಂದು ನಮ್ಮಿಬ್ಬರ ಪ್ರಥಮ ರಾತ್ರಿ. ಈ ರಾತ್ರಿ ದಿವಸ ಈ ನಿಮ್ಮ ಪ್ರೀತಿ ಹೊಂದಿದ್ದು ಪ್ರೀತಿಯಿಂದ ಈ ಕ್ಷೀರವನ್ನು ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಲೈಟಿಂಗ್. ಪೂರ್ಣಿಮೆಯ ಇರುಳಿನಲ್ಲಿ ಪೂರ್ಣ ಚಂದ್ರನ ಉಲ್ಲಾಸ, ಬೀಸುವ ತಂಗಾಳಿಯಲ್ಲಿ ಆನಂದನೆ ನರ್ತಿಸುವ ವೃಕ್ಷಗಳ ಸಂತಸ. ಆ ವಿಶ್ವಕರ್ಮನ ಲೋಕದಲ್ಲಿ ಕಾಣುವ ಈ ನಿನ್ನ ನೋಟ ನೋಡಲು ಅದೆಷ್ಟೊಂದು ಆಹ್ಲಾದಕರವಾಗಿದೆ ಶೋಭಾ. ನೋವು ನಲಿವುಗಳನ್ನು ಮಿಶ್ರ ಮಾಡಲು ವಿಶ್ರಾಂತಿ ಇಲ್ಲದೆ ಉರುಳುತ್ತಿವೆ ಹಗಲಿರುಳುಗಳು. ಸುಖ ದುಃಖಗಳ ಮಿಶ್ರವಾದ ಜೀವನದ ಯಾತ್ರೆಯನ್ನು ಕೆನಿಸದೆ ಸಾಗಿಸಬೇಕೆಂದು ಸಂಗಾತಿಯ ಕೈಯಲ್ಲಿ ಅಮೃತವ ಕೊಟ್ಟು ಹೃದಯಗಳೆರಡನ್ನು ಬೆರೆಸುವ ಈ ರಾತ್ರಿ ನವ ದಂಪತಿಗಳಿಗೆ ಶುಭರಾತ್ರಿ. ಕತ್ತಲಿ ಮುಸುಕಿದ ಬಾಳಿನಲ್ಲಿ ಶೋಭಾ ನೋಡಲ್ಲಿ ಬಾಳ ಸಂಗಾತಿಯ ಬಯಕೆ ಮಗ್ಗು ಅರಳುವುದನ್ನು ಇಚ್ಛಿನಿಂದ ನೋಡುತ್ತಿವೆ ಆಕಾಶದ ತಾರೆಗಳು. ನಡುಗುವ ನಿನ್ನ ನುಡಿಯ ಶಬ್ದವನ್ನು ಆಲಿಸಬೇಕೆಂದು ಹಲುಗಾಡದೆ ನಿಶಬ್ದವಾಗಿ ನಿಂತಿವೆ ಇಲ್ಲಿರುವ ಸ್ತಂಭಗಳು. ಅನುರಾಗ ಸಂಗಮಕ್ಕೆ ಸ್ವಾಗತ ಬಯಸುತ್ತಿವೆ ನೀನು ಮುಡಿದ ಮಲ್ಲಿಗೆಯ ಹೂಗಳು. ಆ ಮಂದಸ್ಮಿತೆ ಮಕರಂದವು ಈರಲು ಕಾತುರದಿಂದ ಆತುರ ಪಡುತ್ತಿದೆ ಈ ನಿನ್ನ ನಲ್ಲನ ಮನವು. ನಿಜ ಸರ್, ಕತ್ತಲೆ ಮುಸುಕಿದ ಈ ಬಾಳಲ್ಲಿ ಬೆಳಕು ನೀಡಿ ಹೊಸ ಚೈತನ್ಯವನ್ನು ತುಂಬಿದ ದೇವರನ್ನು ಈ ಸುಂದರವಾದ ಸೃಷ್ಟಿ ಸೌಂದರ್ಯದಲ್ಲಿ ಮನತನಿಸುವಂತೆ ನೀವು ಆಡುವ ಒಂದೊಂದು ನುಡಿಗಳನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ಎಲ್ಲಿಲ್ಲದ ಆಹ್ಲಾದಕರ ಆಗ್ತಾ ಇದೆ. ಆಮೇಲೆ ಈ ಜೀವನಕ್ಕೆ ಇದು ನಿತ್ಯ ನೂತನ ನವಚೇತನ. ಶೋಭಾ, ನೀ ಎನ್ನ ಬಾಳ ಸಂಗಾತಿಯಾಗಿ ನನ್ನ ಮನೆ ಬೆಳಗಲು ನನ್ನ ಸೋದರ ಮಾವನ ಔದಾರ್ಯ ಅನುಕಂಪವೇ ಕಾರಣ. ಆ ಕಾರಣ ಪುರುಷನನ್ನು ಸ್ಮರಿಸದೇ ಇದ್ದರೆ ನಾವು ನರಕ ಸೇರದಂತೂ ಸತ್ಯ. ಎತ್ತೊಡಲು ಅವರಂತಾಗದಿದ್ದರೂ ಮಗನಂತೆ ತುತ್ತಿಟ್ಟು ಸಾಕಿ ಸಲುವಿದ ಅವರ ಇರ್ಮೆ ಈ ಜನ್ಮದಲ್ಲಿಯೂ ಮರೆಯುವಂತಿಲ್ಲ ಶೋಭಾ. ನಿಜ ಸ್ವಾಮಿ, ಬಾಳಿದ್ದಕ್ಕೂ ಕೂಡ ನಾವು ಅವರ ಸೇವೆ ಮಾಡಿದ್ರೆ ಯಾವುದೇ ರೀತಿ ತಪ್ಪಿಲ್ಲ. ಎಷ್ಟೇ ಐಶ್ವರ್ಯ ಇದ್ರೂ ಕೂಡ ಸಹಾಯ ಅಂತ ಕೇಳಿ ಬಂದವರಿಗೆ ದೇವಿ ದಾನವನ್ನು ಮಾಡುವ ಪರೋಪಕಾರಿ ಅವರು. ಅವರ ಭವ್ಯತೆಗೆ ಅಳತೆಯೇ ಇಲ್ಲ ತೀರಿತು. ಅಷ್ಟೇ ಅಲ್ಲ ಶೋಭಾ, ಬೀದಿ ಬೀದಿ ಅಲಿಯಬೇಕಾಗಿದ್ದ ಈ ನಿನ್ನ ಪರದೇಶಿ ಪತಿಯನ್ನು ಲಾಲನೆ ಪಾಲನೆ ಮಾಡಿ ರಾಜನಂತೆ ವಿರಾಜಿಸಲೆಂದು ಸಾಕಷ್ಟು ಆಸ್ತಿ ಸಂಪಾದಿಸಿದ್ದಾರೆ. ನಮಗಾಗಿ ಅವರ ಪಟ್ಟ ಶ್ರಮವನ್ನು ವ್ಯರ್ಥ ಮಾಡದೆ ಸಾರ್ಥಕ ಮಾಡಿಕೊಳ್ಳಬೇಕಾಗಿದ್ದು ನಮ್ಮ ಆದ ಕರ್ತವ್ಯ. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನೀನು ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಬಾರದು. ನಿತ್ಯ ಅವರ ಸೇವೆ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಉತ್ತಮರಲ್ಲಿ ಅತ್ಯುತ್ತಮ ಗೃಹಿಣಿಯಾಗಿ ಈ ಮನೆಯ ಕೀರ್ತಿ ಪತಾಕಿಯನ್ನು ಎತ್ತಿ ಬೆಳಗಬೇಕು. ಅರ್ಥವಾಯ್ತೆ? ನೀವಿದನ್ನ ನನಗೆ ಹೇಳಿಕೊಡ್ಬೇಕಾ? ಹಾಗೆ ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ. ಇಲ್ಲಿವರೆಗೂ ಹಡದ ತಂದೆಗೆ ಪ್ರೀತಿಯ ಮಗಳಾಗಿ ಜೀವನವನ್ನು ಸಾಗಿಸ್ತಾ ಬಂದೆ. ಇನ್ನು ಮುಂದೆ ಪಡೆದ ತಂದೆಗೆ ಮಗಳಾಗಿ ನಿಮ್ಮ ಮಾತಿನ ಮೀರಿದಂತೆ ಅವ್ರಿಗೆ ಜೀವನದುದ್ದಕ್ಕೂ ಅವರ ಸೇವೆಯನ್ನು ಮಾಡ್ತಾ ಬದುಕ್ತೀವಿ. ನನಗೆ ಗೊತ್ತು ಶೋಭಾ, ನನಗೆ ಗೊತ್ತು. ನೀನು ಬೆಳೆದಿರುವ ವಾತಾವರಣದಲ್ಲಿ ಸೇವೆ, ಸಂಸ್ಕಾರ, ಸಹಾನುಭೂತಿಯ ಗುಣಗಳೇ ತುಂಬಿದೆ ಎಂಬ ನಂಬಿಕೆ ನನಗಿದೆ. ಏಕೆಂದರೆ ಮದುವೆಗಿಂತ ಮುಂಚೆನೇ ನಾನು ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೆ. ನೀವೇನಾದ್ರೂ ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ ಶೋಭಾ, ನಿನ್ನ ಕೈ ಹಿಡಿದು ಬಾಳವ ಈ ಪತಿಯ ಜೀವದ ಉಸಿರಿಗೆ ಆನಂದನ ಆಚಾರ ವಿಚಾರಗಳೇ ಕಾರಣ.
ನಿನ್ನಣ್ಣನ ನಯ ವಿನಯದ ನಡೆ ನುಡಿಗಳೇ ಇಂದು ನಮ್ಮ ಜೋಡಿಗೆ ಮಧುರ ಅಡಿಗೆ. ನನ್ನ ಆನಂದಗ ನಿಮಗೆ ಮೊದಲೇ ಪರಿಚಯ ನಾನು. ಅವರ ಮೇಲಿಷ್ಟನ್ನು ಅಭಿಮಾನದಿಂದ ಮಾತಾಡೋದನ್ನ ನೋಡಿದ್ರೆ ಅವರೆಲ್ಲೋ ನಿಮ್ಮ ಪ್ರಾಣ ಸ್ನೇಹಿತ ಅಂತ ಕಾಣಿಸುತ್ತೆ. ಬರೇ ಆತ್ಮ ಸ್ನೇಹಿತನಷ್ಟೇ ಅಲ್ಲ ಶೋಭಾ, ಈ ಆತ್ಮವನ್ನು ರಕ್ಷಿಸಿದ ಮಹಾತ್ಮ ಅವನು. ಸಾವಿನ ತುದಿಯಲ್ಲಿ ನಿಂತಾಗ ಸಂತೋಷ ಸಾಗರಕ್ಕೆ ನೂಕಿದ ಸತ್ಪುರುಷ. ಹರಿಷದ ಈ ಆರೋಣವೇ ಅವನ ಒಳ್ಳೆಯ ಗುಣಗಳು, ಒಳ್ಳೆಯ ನಡೆ ನುಡಿಗಳು. ಅಂತ ಪ್ರಾಂಜಲ ಪುತ್ರನನ್ನ ಹರಿದ ತಂದೆ ತಾಯಿಗಳು ನಿಜವಾಗ್ಲೂ ಹತಬಾಕಿರು. ಅಂತಹ ಮಗನಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ಅವರು ದೂರ ಹೋಗ್ತಾರೆ. ಆದ್ರೆ ಅಂಥವನಿಗೆ ನಾನು ತಂಗಿ ಇದ್ದೀನಲ್ಲ, ಅದು ನನ್ನ ಪುಟ್ಟಿನ ಸಲ. ನನ್ನನ್ನ ಅವನ ಗುಣ, ಅವನ ನಡತೆ ನಿತ್ಯ ನಿರಂಜನ ನಿಯೋಗ. ಈಗ ನೀ ನೀಡಿದ ನಿನ್ನಣ್ಣನ ನಿರೂಪಣೆಯನ್ನು ನಾನು ಕೇವಲ ಆವತ್ತೇ ಒಂದೇ ಒಂದು ನಿಮಿಷದಲ್ಲಿ ಅರ್ಥಕೊಂಡೆ. ನೋಡಿ ಶೋಭಾ, ಕೊಲೆ ಮಾಡಬೇಕೆಂಬ ಕೋಪವನ್ನು ಕ್ಷಣದಲ್ಲಿ ಕರಗಿಸಬಹುದು, ಆದರೆ ಜೀವನದಲ್ಲಿ ಚಿಕಿತ್ಸೆಗೊಂಡು ಸಾಯಲೇಬೇಕೆಂದು ನಿರ್ಧಾರ ಮಾಡಿದವನ್ನ ಮನಸ್ಸನ್ನು ಬದಲಾಯಿಸಬೇಕಾದರೆ ಬಹಳ ಕಷ್ಟ. ಅಂಥದರಲ್ಲಿ ಸಾವನ್ನು ಸೋಲಿಸಲು ನನ್ನನ್ನು ಸಾವಿನಿಂದ ಬದುಕಿದ ಅವನ ಜಾಳ್ಮೆಯನ್ನು ಹೊಗಳಬೇಕಾದರೆ ಅದಕ್ಕೆ ತಕ್ಕ ಶಬ್ದವು ಸಿಗಲಾರವು ಶೋಭಾ, ತಕ್ಕ ಶಬ್ದವೇ ಸಿಗಲಾರವು. ನೀವು ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಯಾಕೆ? ಅಂಥದ್ದು ಏನಾಗಿತ್ತು? ಅಂಥ ತೊಂದರೆ ಏನು ಬಂದು ಬಿಗಿತು ಅಂತ ನೀವು ಶೋಭಾ, ಜೀವನದಲ್ಲಿ ಶ್ರೇಷ್ಠವಾದ ಗುರಿಯನ್ನು ಸಾಧಿಸಬೇಕೆಂದು ಹಗಲಿರಲು ಶ್ರಮಪಟ್ಟ ನನಗೆ ಆ ವಿಧಿಯು ವಕ್ರ ದೃಷ್ಟಿಯಿಂದ ಅರಿಷ್ಟ ಬಡಿದಾಗ ನಾನು ಪ್ರತಿಷ್ಠೆಗೆ ಪಾತ್ರನಾಗದೆ ನಾನು IAS ಪದವಿಯಲ್ಲಿ ಫೇಲಾದೆ. ಈ ನಿತ್ಯೇಶನ ಮುಖ ಮನೆಯವರಿಗೆ ತೋರಿಸಬಾರದು ಎಂದು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದೆ. ಆಗ ಸಮಯಕ್ಕೆ ಆನಂದ ಬಂದು ನನ್ನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಇಂದು ನಿನ್ನೆದುರಿಗೆ ನಿಲ್ಲಿಸಿದ್ದಾನೆ ಶೋಭಾ. ಜೀವನ ಎಂಬ ಜಂಜಾಟದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಸುಖ ದುಃಖ ಕಷ್ಟ ಎಲ್ಲ ಬರುವುದು ಸಹಜ. ಅದನ್ನೆಲ್ಲ ಎದುರಿಸಿ ನಿಲ್ಲುವವನು ನಿಜವಾದ ಮಾನವನಾಗ್ತಾನೆ. ಆದರೆ ನೀವು ಅದೊಂದು ಸಣ್ಣ ವಿಷಯಕ್ಕಾಗಿ ನಿಮ್ಮ ಪ್ರಾಣವನ್ನೇ ಕಳೆದುಕೊಳ್ಳೋದಕ್ಕೆ ಹೋದ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತ ಹೇಗೆ ಕೃತಿಗೆ ಹಾಕೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿ. ಸಮಾನ ಹವರಿಸಿಯ ಸಂಗಾತಿ ನೀನಾದ ಬಳಿಕ ಸಂಕಟ ಬಂದರೂ ಸಂತೋಷವಾದರೂ ಸಮಾನವಾಗಿ ಸೇವಿಸಿ ಸುಲಭವಾಗಿ ಜೀವಿಸಿಕೊಳ್ಳಬಹುದು. ನೋಡ್ ಶೋಭಾ, ನಿನ್ನ ಜಾಳ್ಮೆಯ ನುಡಿಗಳನ್ನು ಆಲಿಸಿದಾಗ ಜೀವನದ ಹೊಸರುಚಿಯ ಜಲಪಾತವೇ ಪತಿಯ ಪಾದದಡಿಯಲ್ಲಿ ಸುಶಿಯರಿತಿವೆ. ಪ್ರತಿಯೊಂದು ಹೆಣ್ಣು ಪತಿಯ ಪಾದಸೇವೆ ಮಾಡುವುದನ್ನು ಪೂರ್ವಜನ್ಮದ ಪುಣ್ಯ ಅಂತ ತಿಳಿದುಕೊಳ್ತಾಳೆ. ಅದನ್ನ ಅರಿತರೆ ಅವಳು ಗಳಿಕೆಯಾಗಿ ಬಾಳ್ತಾಳೆ, ಇಲ್ಲದೆ ಹೋದ್ರೆ ಅವಳು ಮಾಗಿಯಾಗಿ ಹೋಗ್ತಾಳೆ. ಗುಡ್, ವೆರಿ ಗುಡ್ ಶೋಭಾ. ಶೋಭಾ, ಐಚ್ಛಿಕ ಆದಾಯವೇ ಬದುಕಿನ ಔತಣ, ಔದಾರಿಯೇ ಆಸರಿಯ ಐಶ್ವರ್ಯ, ಐಕ್ಯತೆಯೇ ಹೇಳಿಗೆಯ ಹೇಳಿ, ಎಡರು ತೊಡರುಗಳೇ ನೋವಿನ ನೈವೇದ್ಯ. ಶೋಭಾ, ಇದೆಲ್ಲವನ್ನು ಪ್ರತಿಯೊಬ್ಬರು ಚೆನ್ನಾಗಿ ತಿಳಿದುಕೊಂಡಾಗಲೇ ಕಾಣುವೆರು ಸಂಸಾರದಲ್ಲಿ ಸ್ವರ್ಗ. ಸರಸರಿ ಜೀವನ, ದಿನಸರಿ ಮರಣ. ನಿಜವಾಗಿಯೂ ನೀ ನನ್ನ ಒಲವಿನ ಪ್ರಣಯ ಸಖಿ.
ಜಗತ್ತಿಗೆ ತೋರಿಸಿದ ಚಂದ್ರನ ಸೌಂದರ್ಯದಲ್ಲಿ ಅದಂತಾಸಕ್ತಿ, ಆ ವನಸಿರಿಯ ಮೇಲೆ ಪವಡಿಸಿದ ಸೂರ್ಯನ ಕಿರಣಗಳು ಪ್ರತಾಪದಲ್ಲೂ ಎಂತ ಅಂದವನ್ನಿಟ್ಟಿದ್ದಾನೆಯೇ ವಿಶ್ವಾಮಿತ್ರ. ನೋಡಲ್ಲಿ ಮಾಮರದ ಮೇಲೆ ಕುಳಿತ ಪಕ್ಷಿಗಳು ಸಮರ್ಪಕವಾಗಿ ಜೋಡಿಯನ್ನು ನೋಡಿ ಹಕ್ಕಿಗಳ ಹಾಡನ್ನು ಕೇಳಿದರೆ ನಿನಗೆ ಏನೆನಿಸುತ್ತವೆ? ಏ ಸಚಿ, ಮೌನವೇಕೆ? ವಿಧಾತದಿಂದ ನಿರ್ಮಿಸಲ್ಪಟ್ಟ ಈ ನಿಸರ್ಗದ ನವನೀಯತೆಯನ್ನು ವರ್ಣಿಸುತ್ತಿರುವ ತಮ್ಮ ಸಂಪ್ರೀತಿ ನನ್ನನ್ನು ಭಾವನಾ ಪರವಶರನ್ನಾಗಿ ಮಾಡಿ ಮೌನದಲ್ಲಿ ಬಂಧಿಸಿಬಿಟ್ಟಿದೆ ಸ್ವಾಮಿ. ಮಧು ಚಂದ್ರನಾಟಿಸುವ ನಿನ್ನ ಸೌಂದರ್ಯ ನಿಸರ್ಗದಲ್ಲಿ ನೋಡಿದರೆ ನನ್ನ ಮನ ನೆಲೆದಾಡುತ್ತಾ ಇದೆ.
ನಿನ್ನ ಮುಖದಲ್ಲಿ ಮೂಡುವ ಮುಖಭಾವನೆಗಳು ಬರಬೇಕೆ? ನನ್ನ ಹೃದಯ ಮಂದಿರದಲ್ಲಿ ದಿವ್ಯ ಬೆಳಕಲ್ಲಿ ಚೆಲ್ಲಿದ ಚಂದ್ರನ ಪ್ರತಿಮೆಯನ್ನು ಕಂಡು ಆನಂದದಿಂದ ಮೈ ಮರೆತು ನಾನೇ ಅದೃಷ್ಟವಂತನು ಅಂತ ಹೇಳಿದಂತಾಗಿದೆ. ಒಲವು ತುಂಬಿದ ಚೆಲುವೆಗೆ ಒಡೆಯನಾಗುವ ಭಾಗ್ಯ ಪಡೆದಿದ್ದು ನನ್ನ ಅದೃಷ್ಟವೇ? ಈ ಬಾಳಿಗೆ ಆಶಾ ದೀಪವನ್ನಚ್ಚಿ ಹೊಸ ಬೆಳಕನ್ನು ಚೆಲ್ಲಿದ ಚಕೋರಿ ನೀನಲ್ಲವೇ? ಈ ನನ್ನ ರಂಗ ಜೀವಕ್ಕೊಂದು ಹೊಸ ರೂಪವನ್ನಿಟ್ಟು ಭವಿಷ್ಯ ಕಾಲದ ರಸ ನಿಮಿಷಗಳನ್ನು ಸುರಿಸಿ ಭೂತ ಕಾಲದ ಬದುಕನ್ನೇ ಮರೆಸಿದ ಮಹಾನ್ ಪುರುಷರ ನೀವು ಅಂದಾಗ ನಿಮ್ಮ ಪಾದ ಸನ್ನಿಧಿಯ ಧೂಳಾದ ನಾನೇ ಧನ್ಯರಿಸುವುದು. ಹುಚ್ಚಿ, ನಿನ್ನ ಸುಖ ಸಂಭ್ರಮವನ್ನು ನೋಡಲು ತಂದೆ ತಾಯಿಲ್ಲವೆಂದು ದುಃಖಿಸುವೆಯಾ? ಅವರ ಪ್ರತಿ ರೂಪವಾಗಿರುವ ನಿನ್ನ ಸಹೋದರ ಮಾವನಾದ ರುದ್ರಗೌಡನಿಲ್ಲವೇ? ನಿನ್ನ ಸಹೋದರನಾದ ಶೇಖರನಿಲ್ಲವೇ? ಇನ್ನೊಂದು ಜೀವ ನಿನ್ನೆದುರಲ್ಲೇ ನಿಂತಿರುವಾಗ ತಮ್ಮ ಸತ್ಯ ಶಾಂತಿ ಸಂಭ್ರಮದಲ್ಲಿ ನನಗೆ ಅರ್ಧ ಪಾಲು ನೀಡಿ ನನ್ನನ್ನು ಅರ್ಧಾಂಗಿಯನ್ನಾಗಿ ಸ್ವೀಕರಿಸಿದ ಈ ನಿಮ್ಮ ಹಿರಿಯ ಹೃದಯದ ಹೊರೆಯನ್ನು ಹೊರುವ ಯೋಗ್ಯತೆ ನನಗಿಲ್ಲವಲ್ಲ ಅಂತ ದುಃಖವಾಗ್ತಾ ಇದೆ. ಶಶಿ, ಏನೇನೋ ಕಲ್ಪನೆ ಮಾಡಿಕೊಂಡು ಸಲ್ಲದ ಶಬ್ದಗಳನ್ನು ಬಳಸುವಿಕೆ. ನಿನ್ನ ಯೋಗ್ಯತೆಯನ್ನು ಅಳತೆ ಮಾಡಬೇಕಾಗಿದ್ದು ನಾನು. ಅದನ್ನು ತೂಕ ಮಾಡಿ ಬೆಲೆ ಕಟ್ಟಲಾಗದೆ ಹೃದಯದಲ್ಲಿ ಹಾಗೆ ಬೆಚ್ಚಿಟ್ಟಿದ್ದೇನೆ. ಸರಿ, ಇಂಥ ಪ್ರಶಾಂತ ಸ್ಥಳಕ್ಕೆ ಬಂದಾಗ ಉಲ್ಲಾಸದ ರಸಭರಿತ ವಿಷಯವನ್ನು ಚರ್ಚಿಸುತ್ತಾ ಕುಳಿತರೆ ಯಾವುದೇ ಒಂದು ಹೊಸ ಚೈತನ್ಯ ಪಡೆದಂತಾಗುತ್ತದೆ ಅಲ್ವೇ? ಇಂದಿನಿಂದ ನಮ್ಮ ಜೀವನವೇ ಹೊಸದಾಗಿರುವಾಗ ಹೊಸ ಹೊಸ ಬಯಕೆಗಳು ಚಿಗುರೊಡೆಯುವ ವಸಂತ ಕಾಲವಿದೆ ಅಂದಾಗ ಈ ನಮ್ಮ ಪವಿತ್ರ ಬಂಧನಕ್ಕೆ ಯಾವ ಬಂಧನವೂ ಅಡ್ಡಿಯಾಗದಿವೆ ಅಂತ ಆ ದಿನಕರ್ನಲ್ಲಿ ಬೇಡ್ಕೊಳ್ತೀನಿ. ಶಶಿ, ಎಲ್ಲಿ ಒಲವಿನ ಭಕ್ತಿ ನೆಲೆಗೊಂಡಿರುತ್ತದೆ ಅಲ್ಲೇ ಪರಶಿವನ ನೆಲೆವಿರುತ್ತದೆ. ಸತಿ ಪತಿಯರ ಪ್ರೇಮ ದಿನಕರನ ಪ್ರೀತಿಸುವ ಸುಂದರ ಸಂಸಾರ ನಿಜ. ಆದ್ರೆ ಆ ದೇವರು ಆ ದೇವರು ಅದೇನು ಯೋಚಿಸಿ ಏನೂ ಇಲ್ಲ ಬಿಡಿ. ಅದೇನು ಹೇಳಬೇಕೆಂದಿರುವೆ ಧೈರ್ಯವಾಗಿ ಹೇಳು. ನೋಡಿ, ಈ ಸೃಷ್ಟಿ ಸೊಬಗು ನಿಮ್ಮ ಶ್ರೇಷ್ಠ ಸ್ವಭಾವ ನನ್ನ ನೆನವು ಮರನಲ್ಲಿ ಸಿಗುತ್ತಿದೆ ಅಂದಾಗ ಮತ್ತೊಮ್ಮೆ ಈ ವಿಷಯವನ್ನು ಕೇಳಲು ಪ್ರಯತ್ನಿಸಬೇಡಿ. ಆಯ್ತು ಶಶಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ಈ ಪ್ರಕೃತಿ ಮಡಿಲಲ್ಲಿ ನಿಂತಾಗ ನನ್ನ ಮನದ ಬಯಕೆ ಪಕ್ಷಿಯಂತೆ ವಿಶಾಲವಾಗಿ ಹರಡಬೇಕೆನಿಸುತ್ತದೆ. ಹಾಗಾದ್ರೆ 2 ರೆಕ್ಕೆಗಳನ್ನ ಕಟ್ಕೊಳ್ಳಿ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾರಾಡಬಹುದು. ನೀನು ಹೂ ಅಂದರೆ ರೆಕ್ಕೆ ಇಲ್ಲದೆ ಆಗಸಕ್ಕೆ ಚುಂಬಿಸುವೆ. ಹೌದು, ನೀವು ತುಂಬಾ ರಸಿಕರು. ಹೌದೇ? ಹಾಗಾದರೆ ಇಂದಿನ ಕಾರ್ಯಕ್ರಮ ಬೇರೆ ಮಾತಿನಲ್ಲೇ ಮುಕ್ತಾಯ ಮಾಡುವೆಯಾ ಮತ್ತೇನಾದರೂ? ಸರಸ ಸಲ್ಲಾಪದಲ್ಲಿ ತೊಡಗಿ ಸಿಹಿ ಚುಂಬನವನ್ನು ಬಯಸೋದನ್ನು ಬಿಟ್ಟು ಮತ್ತೇನೇ ಬಯಸುತ್ತೀರಿ ನಿಮ್ಮ ಮನ? ಸಮ್ಮಿಲನ ಆಹ್ವಾನಕ್ಕೆ ಮುಂಚೆ ಬೇಕೆನ್ನಗೆ ನಿನ್ನ ಚುಂಬನ. ನಿಮಗಾಗಿ ಕಾದಿದೆ ಈ ವದನ.
ವಿಜಯ್ ವಿಜಯ್, ಬೇಗ ಆಸ್ಪತ್ರೆಗೆ ಹೋಗ್ಬೇಕು, ನಡೆ ಹೋಗೋಣ. ಏನಾಯ್ತು ಅನಂತ್? ತುರ್ತು ರೋಗಿಯನ್ನು ಪರೀಕ್ಷಿಸಲು ವಿಜಯ್. ವಿಳಂಬವಾದರೆ ರೋಗಿಯನ್ನು ಬದುಕಿಸಲಾಗದು ಕಷ್ಟ ವಿಜಯ್, ಬೇಗ ಹೋಗೋಣ. ಹಾಗದು ಅನಂತ್, ನಾನೀಗ ರಜೆಯ ಮೇಲಿದ್ದೇನೆ. ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಜವಾಬ್ದಾರರು? ಆ ಜಗದ್ರಕ್ಷಕನಾದ ಪರಮೇಶ್ವರ ವಿಜಯ್. ಕರ್ತವ್ಯನಿಷ್ಠ ವ್ಯಕ್ತಿಗಳನ್ನು ಕಾಪಾಡುವುದೇ ಅವನ ಮೂಲ ಕಸುಬು. ಆನಂದ್ ಹೇಳ್ತಾ ಇರೋ ಮಾತು ಅಕ್ಷರ ಸಹ ಸತ್ಯ. ತುರ್ತು ಪರಿಸ್ಥಿತಿಯಲ್ಲಿರುವ ರೋಗಿಯನ್ನು ಕಾಪಾಡುವುದು ನಿಮ್ಮ ಕರ್ತವ್ಯ ಅಂದಾಗ ಈ ಕರ್ತವ್ಯಕ್ಕೆ ಇದು ಮಾಡಬೇಡಿ, ದಯವಿಟ್ಟು ಹೋಗಿ ಬನ್ನಿ. ಶಶಿ, ಈಗ ಹೇಳ್ಬೇಡಿ, ತಮಾಷೆಯಲ್ಲಿ ತೊಡಗಿ ಈ ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ತಂದುಕೊಳ್ಬೇಡಿ. ಶಶಿ, ಇಂದು ನಮ್ಮಿಬ್ಬರ ಪವಿತ್ರವಾದ ದಿನ. ಈ ಸರಸ ಸಲ್ಲಾಪವನ್ನು ನಿಲ್ಲಿಸಿ ನಿನ್ನ ಮನವನ್ನು ನಾನು ನೋಯಿಸಲಾರೆ. ನೋಡಿ, ನರಳುವ ರೋಗಿಯನ್ನು ನೆಮ್ಮದಿಪಡಿಸಿ, ಆನಂತರ ಕಾಯೋ ಮಡದಿಯನ್ನು ನೆಮ್ಮದಿಪಡಿಸಿ. ಇಂಥ ಸಂತೋಷದ ಸಮಯವನ್ನು ಬಿಟ್ಟು ತಾನೇ ಯಾರು ತಾನೇ ಹೋಗಲು ಸಾಧ್ಯ? ಸಮರಸ ಸಮಾಗಮ ಆತ್ಮಾಭಿಮಾನ ತರುವಂತ ಸಂಭ್ರಮ. ಈ ಸಂಭ್ರಮಕ್ಕೆ ಸೋತು ರೋಗಿಯ ಪ್ರಲಾಪವಾಗಬಾರ್ದು, ದಯವಿಟ್ಟು ಹೋಗಿ ಬನ್ನಿ. ಓಕೆ ಶಶಿ, ನಿನ್ನ ಸಂತೋಷಕ್ಕಾಗಿ ಈಗಲೂ ಹೋಗಿ ಆ ರೋಗಿಯ ರಕ್ಷಣೆ ಮಾಡುತ್ತೇನೆ. ಆನಂದ್, ನೀನು ಶಶಿಯನ್ನು ಕರೆದುಕೊಂಡು ಮನೆಗೆ ಹೋಗು. ಆಗಲಿ ವಿಜಯ್. ರೋಗಿಯ ಪ್ರಾಣ ಉಳಿಸಿ ಇವರ ಪ್ರತಿಭೆಯನ್ನು ಬೆಳೆಸಬೇಕನ್ನೋ ನಿಮ್ಮ ಆತ್ಮಾಭಿಮಾನ ಕಂಡು ನನಗೆ ತುಂಬಾ ಆನಂದವಾಯಿತು. ಅತ್ತಿಗೆ, ವಿಜಯ್ ಸುಪ್ರಸಿದ್ಧನ ಡಾಕ್ಟರ್ನಾಗಬೇಕು, ಈ ಜಗದ ತುಂಬೆಲ್ಲ ಅವನ ಕೀರ್ತಿ ಹಬ್ಬಬೇಕೆಂಬುದೇ ನನ್ನ ಬಯಕೆ ಅಮ್ಮ. ಆನಂದ್, ನಿಮ್ಮ ಒಳ್ಳೆತನವನ್ನ ಜನರು ಹೊಗಳೋದನ್ನ ಕೇಳಿದ್ದೆ, ಆದ್ರೆ ನಾನಿವತ್ತು ಪ್ರತ್ಯಕ್ಷವಾಗಿ ಕಂಡೆ. ನೋಡಿ, ಅನಾಥನಾದರೂ ಅನ್ಯರ ಮೇಲಿಟ್ಟಿರುವ ಪ್ರೀತಿ, ವಾತ್ಸಲ್ಯ, ಗೌರವ ಕಂಡು ನಾನು ಮೆಚ್ಚಿ ಹುಚ್ಚರಾದೆ. ಅತ್ತಿಗೆ, ಈ ಅನುಬಂಧ ಯಾವ ಜನ್ಮದ ಪುಣ್ಯದ ಫಲವೋ ಏನು, ದೇವರು ನಮ್ಮ ಬಯಕೆಯಂತೆ ಎಲ್ಲವನ್ನೂ ಈಡೇರಿಸುತ್ತಾ ಸಾಗಿದ್ದಾನೆ. ಲಕ್ಷಕ್ಕೂ ಹೆಚ್ಚು ಅನಾಥ ಮಕ್ಕಳು ತಮ್ಮ ಭವಿಷ್ಯವನ್ನೇ ಬೀದಿಗರ್ಪಿಸಿ ಬಿಟ್ಟಿದ್ದಾರೆ. ಆ ಸಾಲಿಗೆ ಸೇರಬೇಕಾಗಿದ್ದ ನನ್ನನ್ನು ನನ್ನ ತಂದೆಯೇ ಇವತ್ತು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದ್ದಾನೆ. ನಿಜ ಆನಂದ್, ಸತ್ಯ ಧರ್ಮದಲ್ಲಿ ಬೆಳೆದ ನಿಮ್ಮ ಇತಿಹಾಸಕ್ಕೂ ಮೋಹ ಮತ ಮತ್ಸರ ಐಶ್ವರ್ಯದಲ್ಲಿ ಬೆಳೆದ ನನ್ನ ಇತಿಹಾಸಕ್ಕೂ ತುಂಬಾ ವ್ಯತ್ಯಾಸವಾಗಿದೆ. ಜನ್ಮ ಕೊಟ್ಟವ್ರನ್ನ ನೆನೆಸುತ್ತಾ ನೀವು ಆನಂದ ಪಡ್ತಾ ಇದ್ದೀರಾ, ಆದರೆ ಜನ್ಮವಿತ್ತವ್ರನ್ನ ಶಪಿಸುತ್ತಾ ನಾನು ಸಾವಿನಂತ ಸಾಕ್ತಾ ಇದ್ದೀನಿ. ಅತ್ತಿಗೆ, ಎತ್ತ ಮಾತಪಿತರನ್ನ ಶಪಿಸುವುದು ಮಹಾಪಾಪ ಅಮ್ಮ. ಅತ್ತಿಗೆ, ವ್ಯಕ್ತಿಯವರ ಪ್ರತಿರೂಪವಾಗಿ ನಿಮ್ಮ ಸೋದರ ಮಾವ ಅವರ ಜೀವನವನ್ನೇ ಮುಡುಪಾಗಿಟ್ಟು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಹೆತ್ತ ತಂದೆ ತಾಯಿ ಸತ್ತರೂ ಸೋದರ ಮಾವನಿರಬೇಕೆಂಬ ಮಾತನ್ನ ನಿಜವಾಗಿ ತೋರಿಸಿದ್ದಾರೆ. ಆ ನಿಮ್ಮನ ಮಾವನ ಆಶೀರ್ವಾದದಿಂದಲೇ ಇವತ್ತು ಈ ಧರ್ಮ ದೇವತೆಗೆ ಸ್ವಶಿಯಾಗಿ ಬಂದಿರುವೆಯಮ್ಮ. ಆನಂದ್, ಈ ನಿಮ್ಮ ಮಾತು ಮೌನ ಸಿಂಹಾಸನದ ಮೇಲೆ ನನ್ನನ್ನು ಕೊಂದಿರಿಸಿ ಅಶಾಂತಿ ರಾಜ್ಯವನ್ನು ಆಳುವ ಪಟ್ಟಾಭಿಷೇಕ ಮಾಡುವಂತಾಗಿದೆ. ಅತ್ತಿಗೆ, ನಿಮ್ಮ ಒಗಟಿನ ಈ ಮಾತು ನನಗೆ ಅರ್ಥವಾಗಲಿಲ್ಲಮ್ಮ. ಅರ್ಥವಾಗದಿದ್ದು ಒಳ್ಳೆಯದೇ ಆಯ್ತು, ಹೊತ್ತಾಯ್ತು, ನಡೆಯಮ್ಮ. ಎಷ್ಟೊಂದು ನೀಚ ಜನಗಳ ವಾಸಸ್ಥಾನ ಈ ಕಲಿಯುಗದ ತಾಣ. ಅಂದ ಚಂದದಿಂದ ತುಂಬಿ ತುಳುಕುವ ತಳುಕು ಬಳುಕಿನ ಹೆಣ್ಣಿಗಾಗಿ ಏನೆಲ್ಲಾ ಕೆಡುಕುಗಳು. ಹೆಣ್ಣು ಗಂಡುಗಳೀರ್ವರ ಸಂಗಮದ ಘರ್ಷಣೆಯಲ್ಲಿ ದೊರೆಯುವ ಒಂದೇ ಒಂದೆರಡು ನಿಮಿಷದ ಸುಖಕ್ಕಾಗಿ ಏನೆಲ್ಲ ಆತುರ, ಎಷ್ಟೆಲ್ಲ ಕಾತುರ. ಆ ಆತುರ ಕಾತುರಗಳು ಕೂಡಿದಾಗ ಅವುಗಳ ನಡುವಿರುವ ರೀತಿ ನೀತಿಗಳೆಲ್ಲವೂ ವಿಕಾರ. ಇದಕ್ಕೆ ಕಾರಣ ಕ್ರೂರ ಕಾಮ. ಕಣ್ಣೇ ಇಲ್ಲದ ಕಾಮಕ್ಕಿಲ್ಲ ಸದಾಚಾರ, ಅಂತೆಯೇ ದಿನ ದಿನಕ್ಕೆ ಹೆಚ್ಚುತ್ತಿದೆ ಈ ಜಗದಲ್ಲಿ ದುರಾಚಾರ.
ಸದಾಚಾರಿಗಳೆಂದು ನಾನು ನಂಬಿದ್ದ ನನ್ನ ಸತಿ ಹಾಗೂ ಸಹೋದರರಿಬ್ಬರು ದುರಾಚಾರಿಗಳಾಗಿ ಹಾದರ ಮಾಡಿದ್ದರಿಂದಲೇ ನಾನು ನನ್ನ ಏಸಿ ಮನೆಯನ್ನು ಬಿಟ್ಟು ಬಂದೆ. ಮಾನಕ್ಕಂಜಿ ಮೌನದಿಂದ ಊರು ಬಿಟ್ಟು ಬಲು ದೂರ ಬಂದೆ. ಕಿಸುಕುಳ ಕೀವು ನೆತ್ತರು ತುಂಬಿದ ಮಲಮೂತ್ರ ರಂಜನ ಮುಸುಕಿದ ಮಾಂಸ ಅಸ್ಥಿಗಳ ಹಸನಾದ ತೊಗಲಿನ ಬದುಕೆಯ ಚಂದಾದ ಹೆಣ್ಣಿನ ಪೊಳ್ಳು ಶರೀರವನ್ನ ನಂಬಿ ಶಶುಪತಿ ನಾ ಕೆಟ್ಟನಯ್ಯ ಎಂದು ಕಂದಲಾಗಿ ಕೂಗಿದ ಆ ಅಖಂಡ ಮೂರ್ತಿಯ ಮಾತುಗಳಿದು ನಾ ಬಂದೆ. ನನ್ನನ್ನ ಕರೆದುಕೋ ತಂದೆ. ಓಹೋ, ಇದು ತಂದೆಯಲ್ಲ, ತಾಯಿ. ಶಿವನಿಂದ ಹಿಡಿದು ಶಿವಶರಣರೆಲ್ಲರನ್ನು ಗುದ್ದಿ ಗುದ್ದಿ ಕಾಡಿ ಕೊನೆಗೂ ತಾ ಗೆದ್ದ ಮಾಯೆ ಮಹಾಮಾಯೆ. ಮೀರಿದ ಅಸುರರ ಮೈಸಾಸುರನ್ನೇ ಮರ್ತಿಸಿದ ಮಹಾಮೋಹಿನಿ ತಾಯಿ. ಅದಕ್ಕಾಗಿ ಕರೆಯುವೆ ನಿನಗೆ ಪ್ರೀತಿಯಿಂದ ತಾಯಿ. ಅಮ್ಮ, ಅಂಬೆ, ಜಗದಾಂಬೆ, ಚಂಡಿ, ಚಾಮುಂಡಿ, ದುರ್ಗಿ, ಕಾಳಿ, ಕಾಷ್ಟಿ, ಕಾತ್ಸಾಲನಿ, ವೀರಬ್ರೋಣಿ, ಅದುರ ಪರಾಕ್ರಮಿ, ರುಂಡವಾಲಿನಿ, ಸಿಂಹ ವಾಹಿನಿ. ಎಷ್ಟೊಂದು ಹೆಸರುಗಳು ತಾಯಿ ನಿನಗೆ. ನೀನು ಪರಾಕ್ರಮಿಯಮ್ಮ, ಮಹಾಪರಾಕ್ರಮಿ. ಮೀರಿದ ಅಸುರರ ಮೈಸಾಸುರನನ್ನೇ ಮರ್ದಿಸಿದ ಮಹಾಮೋಹಿನಿ, ಪೃಥ್ವಿಗೆ ನಾಲಿಗೆ ಚಾಚಿ ರಂಗ ಬೀಜನ ಕಥೆಯನ್ನೇ ಮುಗಿಸಿದ ಸಿಂಹನಿ, ತ್ರಿಲೋಕದ ಕಲ್ಯಾಣಿ. ಅಮ್ಮ, ಅಷ್ಟೊಂದು ಪರಾಕ್ರಮಿಯಾದ ನಿನಗೆ ಈ ಜಗದಲ್ಲಿ ಅಕಕ್ಷಿತ ನರರು ಮೀರಿದರೇನಮ್ಮ. ಹಾಗಾದರೆ ನೀನು ಶೂರಳೇ? ನೀನು ಶೂರಳಲ್ಲ, ಹೇಳಿ, ಬುದ್ಧಿಗೇಡಿ. ಕೂಲಿಗಾಗಿ ಕುರಿ ಕೋಣಗಳನ್ನು ಕರೆಸಿ ಕೂಲಿ ಕೋಣದ ಕುಳಿತ ಕೂಲಿಗೇಡಿ, ಕರ್ಣ ಚಾಂಡಾಲನಿ. ಸತ್ಯವನ್ನು ಸರಿಸಿ ಅಸತ್ಯವನ್ನು ಅನಿಸುವ ಯೋಗ್ಯತೆ ಇಲ್ಲದೆ ಕಣ್ಣು ಮುಚ್ಚಿಕೊಂಡು ಕುಳಿತ ಸಣ್ಣ ಕುಲದ ಒಂದು ಹೆಣ್ಣು ನೀನು. ನಿನಗೇಕೆ ಬೇಕು ತಾಯಿ ಇಷ್ಟೆಲ್ಲ ವೀರಾವೇಶದ ಹೆಸರುಗಳು? ನಾಚಿಟ್ಬಿಟ್ಟಳೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸ್ವಲ್ಪ ಗಬರ್ ಆದಿಲ್ಲ ನನಗ. ಇವತ್ತು ನನ್ ಡೇಟ್ ಐತಲ್ಲ, ನನ್ನ ನಾಟಕ ಡೇಟ್ ಐತಿ ಇವತ್ತು. ನನ್ನ ನಾಟಕ ಐತಿ, ಅರ್ಜೆಂಟ್ ಹೋಗ್ಬೇಕು. ಸುಮ್ಮನೆ ನಾನು ಕಾಡ್ಸಕ್ ಹೋಗಣ್ಣಿ ಬೇಡ. ಇವತ್ತು ನಿಂದ ನೀನ್ ನಾಟಕ ಆಡೋದು ಬೇಡ, ಬಂದ್ ಎಲ್ಲ ಬಂದು ಬುಕ್ ಆಗೋದು ಬೇಡ, ಆ ತನಕ ಹೋಗೋದು ಬೇಡ. ಯಾಕೋ ಎಷ್ಟು ಹಾಡಾಡಕತ್ತಿ ಓಸೇನ ಹತ್ತತೆ? ಹುಚ್ಚಿ ಓಸ್ ಹತ್ತಿದವರು ಒಂದು ವಾರ ಆರಾಮಿರಬಹುದು ಗೊತ್ತಾ, ಮುಂದಿನ ವಾರ ಮಂದಿ ನೋಡ್ಕೊಂಡ್ ಕುಂದ್ರಬೇಕಾಗ್ತದ. ನೋಡುವ ಸರ್, ಉದ್ರಿ ಮಾತಾಡಿ ಗೊತ್ತಾಗೋಂಗ್ ಮಾಡ್ಬೇಡ. ಗೊತ್ತಾಗೋ ಏನಂತ ಹೇಳಿ ಮುಕ್ತಾಯ ಮಾಡ್ಬಿಡ್ರಿ. ಗೊತ್ತಾದ್ರೂ ಪರವಾಗಿಲ್ಲ, ಅಪರಂಜಿ ಮುತ್ತಿನಂತ ಸುದ್ದಿ ತಿಳಿಸ್ನೆ. ಅವತ್ ನಾನು ಆಯಾಸನಿಂದ ಕೆಲಸಕ್ಕೆ ಎಂಟ್ರಿ ಕೊಟ್ಟಿದ್ದಲ್ಲ, ಅವ್ರು ಇವತ್ತು ಆರ್ಡರ್ ಕಳ್ಸಾರ. ಹೆಂಗದು ನಮ್ಮ ಸಮಾಚಾರ? ಕೆಲಸ ಅದ್ಯಾವುದದು ಆಯಾಸ ಕೆಲಸ? ಎಸ್, ಕಂಪೌಂಡ್ ಅಂಡರ್ಸ್ಟ್ಯಾಂಡ್. ಕಂಪೌಂಡರ್ ಅಂಡರ್ಸ್ಟ್ಯಾಂಡ್. ಎಸ್, ಇದು ನಮಗೆ ಸ್ಟ್ಯಾಂಡ್ ಆಗಿಲ್ಲ. ಎಸ್ ಅಂದ್ರೆ ಸರ್ಕಾರದ. ಈಗ ಕೇಳ್ತಿಲ್ಲ ನನಗೆ. ಇದ್ರ ಸಂಬಂಧ ಈ ನಮ್ನಿ ಕಿಸಾಗತ್ತಿ ಹಲ್ಲು ಅಂದ್ರೆ ಕಂಪೌಂಡರ್ ಕಳ್ಸ ಅಂದ್ರೆ
ಅಂದ್ರೆ ಕಾರ್ ಪಡ್ ಕಳ್ಸಂತೀವಿ ಏನ ಏನ್ ಅಪ್ರಂಜಿ ನಮ್ ಸಂಬಳ ಎಷ್ಟು ಗೊತ್ತಾ? ಒಂದು ತಿಂಗಳಿಗೆ 10,000 ರೂಪಾಯಿ. 10,000 ನನ್ ಸಾಬೂನು ಚೆನ್ನಾಗಿಲ್ಲ ಮೈ ಹತ್ರ ಸಾಬೂನು. ಥೂ, ಬಾ ಬಾ ಬಾ. ಯಾಕ ಅಷ್ಟೊಂದು ವರ್ಷ ನಿಮ್ಮ ಮೈಯಾಗ ಬಾ 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 ನೀನ್ ಅನಬಾರ ನಿಮ್ಮ ಮೈಯಾಗ ಅಲ್ಲಿ 10,000 ರೂಪಾಯಿ ಸಾಬೂನ್ ತಂದ್ರೆ ಮೈ ಸಾಬೂನ್ ಅಂದ್ರೆ ಮೈಯಾಗ ಅಷ್ಟೊಂದು ವರ್ಷ ಐತಿ. ಬಾ 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 ಸ್ನಾನ ಮಾಡ್ಕೊಂಡು ನೋಡಪ್ಪ ರಂಜಿ ದಿನ ಮಾಡೋದ್ರಲ್ಲಿ ಏನು ಸಾರಂಸಿರೋದಿಲ್ಲ ಕಣೆ. ನೀನು ಏನ ಮಾಡಿ ಅಪರೂಪಕ ಮಾಡಿದ್ರೆ ಅದ ಬಹಳ ಆನಂದ ಆಗ್ತದ. ಅದಕ್ಕ ನಾನು ಏನ್ ಮಾಡ್ಲಿ 3-4 ದಿನಕ್ಕೆ ಸ್ವಲ್ಪ ಮಾಡೋದು. ದೋಸ್ತ ನನ್ಗೊಂದು ಡೌಟ್. ಹೇಳ. ನೀ ಏನ ಮಾಡಿದ್ರು 3-4 ದಿವ್ಸಕ್ಕೆ ಒಂದ್ಸಲ ಮಾಡ್ತೀವಿ, ಮತ್ತ ಅದನ್ನ ಯಾಕೆ ದಿವ್ಸಕ್ಕೆ 3 ಸಲ ಮಾಡ್ತಿ? ಏನಂದ್ರೆ ಗಾಬ್ರ ಬೇಡ, ಊಟ ಊಟ ಅದನ್ನ ಯಾಕೆ ದಿವ್ಸಕ್ಕೆ 3 ಸಲ ಮಾಡ್ತಿ? ಅದು 3 ದಿವ್ಸಕ್ಕೆ ಒಂದ್ಸಲ ಅದ್ ಹೆಂಗ್ ಬಿಡ್ತಾರ? ಅದಿಲ್ಲ ನಮ್ಗೆ ಕಿಮ್ಮತ್ ಬರಲ್ಲ ಮತ್ತೆ. ಅಲ್ಲ ಹಿಂಗಂದ ಮೇಲೆ ಮುಗಿತು ಮತ್ತೆ. ಅಲ್ಲ ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ನಾ ಸಿನಿಮಾ ಹೀರೋಯಿನ್ ಆಗ್ತೀನೋ. ಸಿನಿಮಾ ಹೀರೋನ ಅಂದ್ರೆ ಈ ನಾಟಕ ಗಿಟ್ ಕಾಡ ಅಂತ ಇಡ್ಸೋದ್ರಲ್ಲಿ ನೋಡ್ಕ ನನಗ ಸಿನಿಮಾ ಹೀರೋನ ಅಂದ್ರೆ ನಿನಗೆ ಎಷ್ಟೇ ಸಾಲ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ರೊಕ್ಕ ಕೊಡ್ತೀನಿ. ಹೌದಾ? ಹಿಂಗಂದ್ರೆ ಮುಂದಿನ ವಾರದಾಗ ಶೂಟಿಂಗ್ ಸ್ಟಾರ್ಟ್. ಅಪರಂಜಿ ಮೊದಲು ಸುತ್ತಮುತ್ತ ವಿಚಾರ ಮಾಡಿ ಶುರು ಮಾಡ. ಒಂದು ಸಲ ನಿನಗೆ ಶೂಟಿಂಗ್ ಶುರು ಮಾಡಿದ ಮೇಲೆ ನಿನಗ ಪುರುಸತ್ತಿರುತ್ತೆ ನೋಡ. ಅದೇನಾದ್ರು ಸುತ್ತಮುತ್ತ ನೋಡೋದು? ಅದು ಬೇರೆ. ನೀನು ಮದುವೆ ಆಗದು ಹುಡುಗಿ, ಮೈ ಕೈ ತುಂಬಿಕೊಂಡು ಮಾವಿನ ನಂದಂಗಿದ್ದೆ. ಇಲ್ಲಿ ಮುಂದೆ ಕುಂತ ಗಬಕ್ಕಣ ಬಾಯಿ ತರ್ಕಂತ ಮಕ್ಕಳು ಗಬಕ್ಕಣ ಬಾಯಿ ಯಾಕಂದ್ರೆ ನರ್ಸಕ್ ನಾನು ನಿನ್ನ ನಂಬಿದ್ದ ನಾನು ಲವ ಬಾಯಿ ಹೊರಕಬೇಕಾತ ನೋಡಿ. ಹೌದು, ವೈಕೋ ಲಬ ಅದಕ್ಕೆ ನಾನು ವೈಕಲ್ ಕಚ್ಚಬೇಕಂತ ಮಾಡಿ ನೀನು ಅರುಚ ಹಾಫ್ ಮೆಂಟಲ್ ಅನ್ನೋದು ನಾನು ಅದಕ್ಕೆ ಕಟ್ಟಿದ್ದೀನಿ. ಒಳಗೆ ಹೋಗಿದ್ದೆ ನಾನು. ನೀನ್ ಡೇಟ್ ಐತೆ ಮಾಡೋದು ಇಲ್ಲಿ ಕಿಸಾಗಿ ಬರ್ತೀನಿ ಇಲ್ಲಿ. ನಾ ಏನಂದೆ ತಾಳಿ ಕಟ್ಟಕ್ಕೆ ಯಾರು ಬೇಡ ಅಂತಾನೆ ನಾನು. ಹಿಂಗಂದೆ ತಾಳ್ ಕಟ್ಟಿನ ಮೇಲೆ ನಿನ್ನ ಶೂಟಿಂಗ್ ಕಳಿಸ್ತೀನಿ. ಸ್ವಲ್ಪ ನಡಿ, ಹೊಟ್ಟೆ ಹಸಿದೈತೆ, ಮನೆಗೆ ಹೋಗೋಣ. ಮನ್ಯಾಗ ಅಡಿಗೆ ಮಾಡಿಟ್ಟಿನಿ, ಹೋಗಿ ಬಕ್ಕಸು ಮಸ್ತಾಗಿ ನಿದ್ದೆ ಮಾಡು. ನಾನು ನಾಟಕ ಮುಗಿಸೋದು ಮುಂಜಾನೆ ಬರ್ತೀನಿ. ಮತ್ತೆ ಇದೇನಂದ್ರ ಅದಂತಲ್ಲ ಗುಡ್ಡದಂತ ರಾಗ ಮಾಡಿ ಆಗ್ಬಿಡ್ತೀನಿ. ಮುಂದೆ ಇರೋದಲ್ಲ ಅದು. ಮತ್ತೆ ಸಂಧ್ಯಾಕ್ಕೆ ಕೂಡ ಹೇಳ್ತಾರೆ ಎಲ್ಲರೂ ಸಂಧ್ಯಾಗ ಹೋಗವಂತ. ಬ್ಯಾಡ ಮಂಡ್ಯಾಗ ಸಂಧ್ಯಾಗಲ್ಲ, ಸ್ವಲ್ಪ ಒಂದಿಕ್ಕಿಲ್ಲ ಮುಂದಿಗೆ ಹೋಗೋಣ. ನೀ ಬಿಟ್ಟು ಅವ ಹೇಗಮ್ಮ ಬಹಳ ಇತ್ತಲ್ಲ ಜಗ್ಗ ಮುಂದೆ ಬಹಳ ಡೇಂಜರ್ ಮಾಡಿ ಕುಂತಾರ ಮಕ್ಕಳು. ಸುಮ್ಕಲ್ಲ ನಮ್ಮೂರ್ ಮಕ್ಕಳು ಬಿಟ್ಟಸ್ತ್ರ ತುಂಬಕ್ ಬಾಳ ಮಂದಿ ನೋಡಿ. ಸ್ವಲ್ಪ ಹಿಂಗಂದ್ರೆ ಕಬಕ್ಕೆ ಬಂದ್ಬಿಡ್ತಾರ ನೋಡು. ನಿನ್ನ ನಂಬಿಕೆ ನಾನು ಆಟ ಬೈಕಬೇಕಾದ್ರೆ ಅವಾಗ ಯಾರು ಕಾಯಿಗ ಮಕ್ಕಳು ಬೈಕೊಳ ಬಂದ ಸರಿ ಹೋಗಮ್ಮ. ಹೆಂಗ ಹಾಕಿ ಬೈ ಮತ್ತೆ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಮಸ್ತ ಕಾಣ್ತಿಲ್ಲ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ.
ಶಶಿ, ದಿನಾಲು ದೇವಸ್ಥಾನಕ್ಕೆ ಹೋಗಿ ಏನನ್ನು ಬೇಡುವೆ ಆ ದೇವರನ್ನು? ನಿತ್ಯ ನಂದಾದೀಪ ಬೆಳೆಯುವ ಈ ನಮ್ಮ ಪ್ರೇಮಾನಂದ. ಶಶಿ, ನುಡಿಯದಿರುವ ಅಶುಭ ನುಡಿಯನ್ನು. ತಾಳ್ಮೆ ಎಂಬ ಬಾಳಿನ ನಂದದೀಪಕ್ಕೆ ತೈಲವನ್ನು ತುಂಬಿ ತತ್ವ ನರಿತು ನಾವು ಸದಾ ನಗು ನಗುತ್ತಾ ಬಾಳುವುದರಲ್ಲಿ ಸಂಶಯವೇ ಇಲ್ಲ. ಒಲುಮೆಯ ಚಿಲುಮೆಯಾದ ನಮ್ಮ ಈ ಸಂಸಾರ ಶಾಂತಿ ಸಾಗರಲ್ಲವೇ? ತಮ್ಮ ಈ ಶಾಂತಿ ಸಾಗರದಲ್ಲಿ ನನಗೊಂದು ಸ್ಥಾನ ಕೊಟ್ಟು ಈ ನಮ್ಮ ವಿಶಾಲವಾದ ಹೃದಯದಲ್ಲಿ ನನಗೆ ಕೊನೆವರೆಗೂ ಆಸರೆ ಆಗಿರ್ಲಿ ಅಂತ. ಈ ಹೃದಯ ತುಂಬಾ ನೀನೇ ತುಂಬಿಕೊಂಡಿರುವಾಗ ನಿನಗೆ ಆಸರೆ ಆಗದಿದ್ದರೆ ಒಂದು ನಿಮಿಷ ಉಸಿರಾಡೋದು ಈ ಜೀವ. ನಿಂತ್ಕೊಳ್ಳಿ, ಕಾಫಿ ತೆಗೆದುಕೊಂಡು ಬರ್ತೀನಿ. ಕಾಫಿ ಕೊಟ್ಟು ಉಪಚರಿಸೋಕ್ಕಿಂತ ಬೇರೆ ಏನಾದರೂ? ಹಾಗಿದ್ರೆ ಹಾಲು ತರಲೇನು? ಹಾಲು ಕುಡಿಯಲು ನಾನೇನು ಎಳೆ ಮಗುವೇನೆ? ಮತ್ತೇನ್ ಬೇಕು ಕೇಳಿ ಈ ತಗೊಳ್ಳಿ. ನಿನ್ನ ಕೆಂಪು ತುಟಿಗಳ ಸವಿ ಚುಂಬನ. ಛೀ ಹೋಗಿ, ನನಗೆ ಈ ತಮಾಷೆ ಹಿಡಿಸೋದಿಲ್ಲ. ಹುಡುಗಾಟ ಅಲ್ಲ ಕಣೆ, ಜೀವನದ ಉಲ್ಲಾಸ. ಉರುಳಲಿ 1000 ವರ್ಷ. ನೀನು ನನ್ನ ಅಮೃತ.
ಬೆಂಗಳೂರಿಗೆ ಹೋಗಿ ಬರಲೇ? ಬೆಂಗಳೂರಿನ ಬರುವಾಗ ನಿನಗೆ ಏನನ್ನು ತರಲೇ? ನನಗೆ ಮಲ್ಲಿಗೆ ಹೂ ತಗೊಂಡು ಖಂಡಿತ ತರುವೆ. ನಾನಿನ್ನು ಬಾಯ್. ಹಾ ಶೋಭಾ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಲ್ಲ? ಅಲ್ಲ ರೀ, ಹೊರಗಡೆ ನೋಡಿ ಜೋರಾಗಿ ಮಳೆ ಬರ್ತಾ ಇದೆ. ಇಂಥ ಸಮಯದಲ್ಲಿ ಹೊರಗಡೆ ಹೋಗ್ತೀರಾ? ಬೇಕಿದ್ರೆ ಆಮೇಲೆ ಹೋಗಿ ಬಿಡಿ. ಹಾಗಾದರೆ ಅಡಿಗೆ ಮನೆಗೆ ಹೋಗದೆ ನನ್ನೊಂದಿಗೆ ಇಲ್ಲೇ ಕೂತ್ಕೋತಿದ್ದಾನೆ? ಏನ್ರಿ ಇದು? ಹಾಗಾದ್ರೆ ನಾನು ಅಡಿಗೆ ಮಾಡೋದೇ ಬೇಡ್ವಾ? ಶೋಭಾ, ಮೇಘದ ತೊಯ್ದ ಶೀತಲ ಮಾರುತ ತನು ಸುತ್ತಿದಾಗ ಮನ ಬಯಸದು ಹಾ ಅಡಿಗೆ. ಬಾಯನ್ನ ಬಳಿಗೆ ಬಡಿಸು ಎನ್ನ ಪ್ರೇಮ ಸುದಿಯ ಸವಿಯಾದ ಭೋಜನೆ. ಸಮಯ ಇಲ್ಲದ ಸಮಯದಲ್ಲಿ ಸಲ್ಲದು ನೀಡಿ ಮಾತ್ರ. ಪ್ರೇಮ ಸಂಗಮಕ್ಕೆ ಒಪ್ಪದು ಈ ನಿನ್ನ ಉತ್ತರ. ಕಾಲಹರಣ ಮಾಡದೆ ಬಾ ನನ್ನ ಹತ್ತಿರ. ಎಂಥ ಸೌಂದರ್ಯ ಸುರಶಿಲೆಯು ನೀನು, ನಿನ್ನ ಗುಣಗಾನ ಕವಿಯಾಗಿ
ಮುತ್ತುಗಳ ನಾದವನ್ನು ಕೇಳಿದ ಆ ಮೇಘ ಮೌನದೆ ಮರೆಯಾದ. ನಿನ್ನ ಒಲವಿನ ಆಡಲ್ಲಿ ಸಂತಸ ಮೇಘ ಆಕಾಶ ತುಂಬಿಸಿತು. ಏನ್ರಿ ಬರ್ಬರ್ತಾ ಕವಿಗಳಾಗ್ತಾ ಇದ್ದೀರಿ ನೀವು? ಇಲ್ಲ ಶೋಭಾ, ಸುರ ಸುಂದರಿಯಾದ ನಿನ್ನ ಅಂದವಾದ ಮಂದಹಾಸ ತುಂಬಿರುವ ಈ ನಿನ್ನ ಸೌಂದರ್ಯ ಒಂದೇ ಒಂದು ನಿಮಿಷ ನೋಡುತ್ತಾ ಕುಳಿತರೆ ಸಾಕು, ಎಂತಹ ಅಜ್ಞಾನಿ ಸಹ ಅಸುಕವಿಯಾಗಬಲ್ಲ. ಸರಿ, ಹಾಗಾದ್ರೆ ನೀವು ಸ್ವಲ್ಪ ಹೊತ್ತು ಇದೇ ರೀತಿ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರಿ. ನಾನು ಆದಷ್ಟು ಬೇಗನೆ ಹೋಗಿ ಅಡಿಗೆ ಮಾಡ್ತೀನಿ. ಹಾ ಶೋಭಾ, ಒಂದ್ ನಿಮಿಷ ನಿಲ್ಲು. ಇದನ್ನು ತೆಗೆದುಕೊಂಡು ಹೋಗಿ ಒಂದು ಗ್ಲಾಸ್ನಲ್ಲಿ ಹಾಕಿ ಈ ನಿನ್ನ ಮಧುರವಾದ ತುಟಿಗಳಿಂದ ಒಂದು ಕಿಸ್ಸು ಕೊಟ್ಟು ನನ್ನ ಬಾಯಿಗಚ್ಚು. ಸದೋ ಏನಿದು? ಇಸ್ಕೆ ಬೇಡ, ನಿಮ್ಮಂತವರಿಗೆ ಇದು ಒಳ್ಳೇದಲ್ಲ. ಇದನ್ನ ಬಾಯಿ ಕಚ್ಬೇಡಿ, ಸುಮ್ಮನೆ ಹೆಸರು ಬಿಡಿ ಸ್ವಾಮಿ, ಹೆಸರು ಬಿಡಿ. ಹುಚ್ಚಿ, ಸುಖಗಳಿಗೂ ದುಃಖಗಳಿಗೂ ಸ್ವಾಗತ ಬಯಸುವ ಈ ಔಷಧಿ ಸಾರ್ವಜನಿಕ ಸೇವನೆಗೆ ಬದ್ಧವಾಗಿದೆ. ಪರವಾಗಿಲ್ಲ, ತೆಗೆದುಕೋ. ಬೇಡಿ ಸ್ವಾಮಿ, ಇದನ್ನ ಬುದ್ಧಿ ಶ್ರೀನಿಗೆ ಸೇರಿಸ್ತಾರೆ ಹೊತ್ತು ನಿಮ್ಮಂತ ಬುದ್ಧಿವಂತರು ಇದನ್ನ ಕೈಯಲ್ಲಿ ಕೂಡ ಹಿಡಿಬಾರ್ದು. ಬೇಡ, ನನ್ನ ಮಾತನ್ನು ಕೇಳಿ ಅದರ ಹೆಸರು ಬೇಡಿ, ಅದರ ಸಹವಾಸಕ್ಕೆ ಹೋಗ್ಬೇಡಿ, ಅದರ ಬಾಯಿಗೆ ಕಚ್ಚಬೇಡಿ ಸ್ವಾಮಿ. ನನ್ನ ಮಾತನ್ನು ಕೇಳಿ. ಬೇಡ ಶೋಭಾ, ನೊಂದುಕೊಳ್ಳಬೇಡ. ಸರ್ವ ರೋಗಕ್ಕೂ ಸಾರ ಈ ಔಷಧಿ ಎನ್ನುವಂತೆ ನಮ್ಮ ಮಾವ ನಿಜ ಎಂಬ ಈ ನೀರನ್ನು ಹಾಕಿ ನನ್ನೊಡಲು ಬೆಂಕಿಯನ್ನು ಹಾರಿಸಿದ್ದಾನೆ. ಬೇಸರವಾದಾಗ ಆಸರೆಯಾಗಿ ನಿಲ್ಲುವ ಈ ಅಮೃತವನ್ನು ಹಲ್ಲಗಳೆಯಬೇಡ. ಪರವಾಗಿಲ್ಲ, ತೆಗೆದುಕೋ. ನಿನ್ನ ಚರಣಗಳಿಗೆ ಏನಿಗೆ ಬರ್ತೀನಿ. ದಯವಿಟ್ಟು ಇದನ್ನು ಮಾತ್ರ ಸೇವಿಸಬೇಡಿ. ಇದನ್ನು ಸೇರಿಸೋದಕ್ಕಿಂತ ವಿಷ ಸೇರಿಸೋದು 1000 ಪಾಲು ಮೇಲೆ. ಶೋಭಾ, ಆವತ್ತು ನೀ ಏನ್ ಹೇಳಿದೆ ನೆನಪಿದೆಯಾ? ಪತಿಯ ಇಚ್ಛೆಯನ್ನರಿತು ತೃಪ್ತಿ ಪಡಿಸುವುದೇ ಗರತಿಯ ಗುರಿಯನ್ನು ಹೇಳಿ ಇಷ್ಟು ಬೇಗ ಮರ್ತು ಬಿಟ್ಟೆಯಾ? ನಿಜ, ಯಾವುದೇ ಸತಿ ಆದ್ರೂ ಕೂಡ ಪತಿಯನ್ನ ಹಾಳು ಮಾಡ್ಬೇಕೆನ್ನೋ ಇಚ್ಛೆ ಖಂಡಿತವಾಗ್ಲೂ ಇರೋದಿಲ್ಲ. ಆದ್ರೆ ನಿಮ್ಮ ಚಿಕ್ಕಪ್ಪ ಎಂಥ ದುರ್ವ್ಯಸನಿ, ಇಂಥ ಚಟಗಳನ್ನೆಲ್ಲ ನಿನಗೆ ಹಚ್ಚಿದಾರಲ್ಲ, ಅವರು ಕೂಡ ಮನುಷ್ಯನಿದ್ರೆ ಅವರು ಚಿಕ್ಕಪ್ಪನಲ್ಲ, ಅವನ ಮಾಯಾವ್ಯ. ಅವರ ಯೋಗ್ಯತೆಯನ್ನು ಆಯ್ಕೆ ಮಾಡುವಷ್ಟು ಮುಂದೆ ಬರ್ತಿದ್ದಾದರೆ ನೀನು ಇಲ್ಲಿ ಒಂದು ಕ್ಷಣ ಕೂಡ ಕಾಲಹರಣ ಮಾಡಲು ಕಷ್ಟವಾಯಿತು. ಎಚ್ಚರಿಕೆ! ನಾ ಹೇಳಿದಂತೆ ಕೇಳಿಕೊಂಡು ಮನೆಯಲ್ಲಿ ಬಿದ್ದರೆ ಸರಿ, ಇಲ್ಲದಿದ್ದರೆ ಒತ್ತು ಹೊರನುಕ್ಕಬೇಕಾಗುತ್ತದೆ. ಎಚ್ಚರಿಕೆ! ನಿನ್ನ ಹೊಡೆಯಲಿ ಬಳಿ ಕೊಂದು ಹಾಕಿ ಆ ಅಧಿಕಾರ ನಿನಗಿದೆ. ಆಗ ಯಾವುದೇ ಕಾರಣಕ್ಕೂ ಈ ಸುರಾದೇವಿಯನ್ನು ಮಾತ್ರ ಸೇರಿಸಿ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಮುಚ್ಚು ಬಾಯಿ, ಬಾಯಿ ಮುಚ್ಚು. ಮಿತಿಯಾಗಿ ಕುಡಿದು ವಿಧವಾಗಿ ಬಾಳಿ ಮನುಷ್ಯತ್ವದಿಂದ ನಡೆದುಕೊಳ್ಳಲು ಬಯಸುತ್ತೇನೆ ವಿನಃ ಬೀದಿ ಕುಡುಕನಾಗಿ ಬೀದಿಯಲ್ಲಿ ಬಿದ್ದು ಹಾಳಾಗುವ ಮೂರ್ಖನಾಗಬಾರದು. ಆರಂಭದಲ್ಲಿ ಮಿತಿ ಆಗಿರೋದು ನಂತರ ಮಿತಿ ಮೀರಿ ಹೋಗುತ್ತೆ. ಅದು ನಿಮಗೆ ಅದು ಹೇಗೆ ತಾನೇ ಅರ್ಥವಾಗಿತ್ತು. ಆದ್ರೆ ನಿಮ್ಮನ್ನ ಈ ಚಟಗಳನ್ನೆಲ್ಲ ಮಾಡಿ ಅವರು ಆ ರೀತಿ ಆರಾಮಾಗಿ ಕೂತಿದಾರಲ್ಲ, ಅವರು ಕೂಡ ಒಬ್ಬ ಮನುಷ್ಯರಲ್ರಿ. ಅವ್ರ ಬಗ್ಗೆ ನೀವು ಸರಿಯಾಗಿ ಒಂದು ಸಾರಿ ವಿಚಾರ ಮಾಡಿ ನೋಡಿ. ಶೋಭಾ, ನಾಲಿಗೆ ಬಿಗಿಡಿದು ಮಾತನಾಡು. ನಮ್ಮನ್ನು ಹಾಳು ಮಾಡುವ ಉದ್ದೇಶ ಅವರಲ್ಲಿದ್ದರೆ ಬೀದಿ ಬೀದಿ ಅಲೆಯಬೇಕಾಗಿದ್ದ ಈ ನಿನ್ನ ಪರದೇಶಿ ಪತಿಯನ್ನು ಲಾಲನೆ ಪಾಲನೆ ಮಾಡಿ ರಾಜನಂತೆ ವಿರಾಜಿಸಲನ್ನು ಇಷ್ಟೆಲ್ಲ ಬೆಳವಣಿಗೆ ಏಕೆ ಮಾಡ್ತಿದ್ದರು? ಹೋಗ್ಲಿ, ನಮ್ಮನ್ನು ಹಾಳು ಮಾಡೋದ್ರಿಂದ ಅವರಿಗಾಗುವ ಲಾಭವಾದೇನು? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಮನೆಗೆ ನಡಿ, ನಡುವೆ